ಗಾರರನ್ನು ಮಣಿಸಲು ಯತ್ನಿಸಿದ್ರ ಮಿನಿಸ್ಟರ್ ಅಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಮಿನಿಸ್ಟರ್ KH ಮುನಿಯಪ್ಪ ಅವರೇ ಹಿಂಗೆ ಮಾಡೋದಾ? ಹಾಗಾದ್ರೆ ಹೋರಾಟಗಾರರನ್ನು ಮಣಿಸಲು KH ಮುನಿಯಪ್ಪ ಅವರು ಹೀಗ್ ಮಾಡಿದ್ರ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಮೂಲಭೂತ ಸೌಲಭ್ಯ ಕೇಳಿ ಪ್ರಶ್ನಿಸಕ್ಕೆ ಈ ವ್ಯಕ್ತಿಗೆ ಈ ತರ ಶಿಕ್ಷಣ, ಹಾಗಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಚಿವರಿಗೆ ನಿಂದನೆಯಂತೆ ದೇವನಹಳ್ಳಿ ವ್ಯಕ್ತಿ ಸೋಮು ಎಂಬಾತನಿಗೆ ಕಾನೂನು ಶಾಕ್ ಎದುರಾಗಿದೆ. ಹಕ್ಕು ಪ್ರಶ್ನೆ ಮಾಡಿದ್ದಕ್ಕೆ ಪೊಲೀಸ್ ಠಾಣೆಗೆ ಕರೆಯಿಸಿ ನೋಟಿಸ್ ನೀಡಲಾಗಿದೆ. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದಾಖಲಾಗಿದೆ ಕಂಪ್ಲೇಂಟ್. ರಾಯಸಂದ್ರ ಗ್ರಾಮದ ಸೋಮು ಎಂಬಾತನಿಂದ ದೂರು ನೀಡಲಾಗಿದೆ. 1 ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ನೀಡಲು ಸೂಚನೆ ನೀಡಲಾಗಿತ್ತು. ಕೊಟ್ಟ ಭರವಸೆಯನ್ನು ಪ್ರಶ್ನೆ ಮಾಡಿದ್ರು ಇಲ್ಲಿ ರಾಯಸಂದ್ರದ ಸೋಮಶೇಖರ್ ಅವರು. ಸಚಿವ ಮುನಿಯಪ್ಪ ವಿರುದ್ಧ ಇದೀಗ ದೂರು ಕೇಳಿ ಬರ್ತಾ ಇರುವಂತಹದ್ದು. ಹೋರಾಟಗಾರರನ್ನು ಮಣಿಸಲು ಇಲ್ಲಿ KH ಮುನಿಯಪ್ಪ ಅವರು ಹೀಗ್ ಮಾಡಿದ್ರ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಹದ್ದು. ಮೂಲಭೂತ ಸೌಲಭ್ಯ ಕೇಳಿದ್ದಕ್ಕೆ ಈ ವ್ಯಕ್ತಿಗೆ ಈ ರೀತಿಯಾಗಿ ಶಿಕ್ಷೆ ಆಗ್ತಿದ್ಯಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಈ ಬಗ್ಗೆ ದೂರುದಾರರಾದಂತಹ ಸೋಮಶೇಖರ್ ಇದೀಗ ಆರೋಪ ಮಾಡ್ತಾ ಇದ್ದಾರೆ. 1 ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ನೀಡಲು ಸೂಚನೆ ನೀಡಲಾಗಿತ್ತು, ಅದು ನೀಡಿಲ್ಲ ಅಂತ ಕೂಡ ಇಲ್ಲಿ ಭರವಸೆ ಯಾಕೆ ನೀಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಆತನ ವಿರುದ್ಧ ದೂರು ದಾಖಲಿಸಿ ಅವರಿಗೆ ಈಗ ಕಾನೂನು ಶಾಕ್ ಎದುರಾಗಿದೆ. ಹಕ್ಕು ಪ್ರಶ್ನಿಸಿದ್ದಕ್ಕೆ ಪೊಲೀಸ್ ಠಾಣೆಗೆ ಕರೆಯಿಸಿ ನೋಟಿಸ್ ನೀಡಲಾಗಿದೆ. ಸದ್ಯ ಈ ಕುರಿತು ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಇದೀಗ ಸಚಿವ ಮುನಿಯಪ್ಪನ ವಿರುದ್ಧ ಇದೀಗ ದಲಿತ ಮುಖಂಡ ಸೋಮಶೇಖರ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನಮ್ಮ ಹಕ್ಕು ಕೇಳಿದ್ದಕ್ಕೆ, ಮೂಲಭೂತ ಸೌಲಭ್ಯ ಕೇಳಿದ್ದಕ್ಕೆ ಈ ರೀತಿ ಮಾಡುವುದು ಎಷ್ಟು ಸರಿ ಹಾಗಾದ್ರೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಅಂದರೆ ನಮ್ಮ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ BNS 126ರ ಅಡಿಯಲ್ಲಿ ನನ್ನ ವಿರುದ್ಧ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಪೊಲೀಸ್ ಠಾಣೆಗೆ ಕರೆಸಿ ಈ ದಿನ ನೋಟಿಸ್ ಕೊಟ್ಟಿರುತ್ತಾರೆ. ವಿಷಯ ಏನಪ್ಪ ಅಂದರೆ, ಇದಕ್ಕೆಲ್ಲ ಕಾರಣ ಒಂದೇ. ಹೋರಾಟಗಾರರು ಪ್ರಶ್ನೆ ಮಾಡಬಾರ್ದು, ಹೋರಾಟಗಾರರು ಧ್ವನಿ ಎತ್ತಬಾರದು. ಇವರು ಯಾವುದೇ ರೀತಿಯಾಗಿ ಬಡವರ ಪರ ಆಗಲಿ ಜನಸಾಮಾನ್ಯರ ಪರವಾಗಲಿ ನಿಂತ್ಕೊಳ್ಬಾರ್ದು. ನಿಂತ್ಕೊಂಡ್ರೆ ಈ BNS ಆ್ಯಕ್ಟನ್ನು ಬಳಸ್ಕೊಂಡು ಇವರು ಸುಳ್ಳು ಕೇಸುಗಳು ದಾಖಲಿಸೋದು. ಈ ಸುಳ್ಳು ಕೇಸ್ನ ಮುಖ್ಯ ಉದ್ದೇಶವೇನೆಂದ್ರೆ, ನಮ್ಮ ದೇವನಹಳ್ಳಿ ತಾಲೂಕಿನ ಶಾಸಕರು ಇಲ್ಲಿಯವರೆಗೂ 2,000 ನಿವೇಶನಗಳು ಕೊಡ್ತೀರಿ, 3,000 ನಿವೇಶನಗಳು ಕೊಡ್ತೀರಿ ಅಂತ ಸುಳ್ಳು ಅಪಪ್ರಚಾರಗಳು ಹೇಳ್ತಾನೆ ಇರ್ತಾರೆ. ಇದು ಅಪಪ್ರಚಾರ ಅನ್ನೋದಕ್ಕಿಂತ ಬುರುಡೆ ಮಾತುಗಳು ಹೇಳ್ತಾನೆ ಇರ್ತಾರೆ. ನಾವು ನೋಡಿ ಬೇಸತ್ತಿ ಯಾವತ್ತಾದರೂ ಒಂದಿನ ಗ್ರೂಪ್ಗಳಿಗೆ ಕಾಮೆಂಟ್ ಮಾಡೋದಾಗಲಿ